ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕುಸಿತಾ ಇದೆ ಕೆತ್ತಿಕಲ್ ಗುಡ್ಡ. ಹೆದ್ದಾರಿಯಲ್ಲಿ ಹಾದು ಹೋಗೋ ವಾಹನ ಸವಾರರಿಗೆ ಈಗ ಡವ ಶುರುವಾಗಿದೆ. ಯಾವಾಗ ಎಲ್ಲಿ ಗುಡ್ಡ ಕುಸಿಯುತ್ತೋ ಅನ್ನುವಂತ ಆತಂಕದಲ್ಲೇ ಭಯದಲ್ಲೇ ವಾಹನ ಸವಾರರು ತೆರಳುತ್ತಾ ಇದ್ದಾರೆ. ವಾಮಂಜೂರು ಸಮೀಪದ ಕೆತ್ತಿಕಲ್ ಗುಡ್ಡ ಮತ್ತೆ ಕುಸಿಯುವಂತ ಭೀತಿ ಎದುರಾಗ್ತಾ ಇದೆ. ನಿನ್ನೆ ಗುಡ್ಡ ಕುಸಿದು ಒಂದು ಬದಿಯ ರಸ್ತೆ ಸಂಪೂರ್ಣ ಬಂದ್ ಆಗಿತ್ತು. ರಾಷ್ಟ್ರೀಯ ಹೆದ್ದಾರಿ 169 ಮಂಗಳೂರು ಮೂಡಬಿದ್ರೆ ಕಾರ್ಕಳ ಸಂಪರ್ಕ ಮಾಡುವಂತ ರಸ್ತೆ ಅದು ಬಂದ್ ಆಗಿತ್ತು. ಸದ್ಯ ಕುಸಿದಿರುವ ಬಂಡೆಕಲ್ಲು ಮಣ್ಣು ತೆರವುಗೊಳಿಸುವಂತ ಕಾರ್ಯಾಚರಣೆ ನಡೀತಾ ಇದೆ. ಹಿಟಾಚಿ ಬಳಸಿಕೊಂಡು ಮಣ್ಣು ತೆರವು ಕಾರ್ಯಾಚರಣೆ ನಡೀತಾ ಇದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸಂಚಾರಿ ಪೊಲೀಸರು ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಯಾವ ಕ್ಷಣದಲ್ಲಿ ಬೇಕಿದ್ರೂ ಮತ್ತೆ ಕೆತ್ತಿಕಲ್ ಗುಡ್ಡ ಕುಸಿತ ಆಗುವಂತ ಆತಂಕ ಇದೆ. ಮಳೆ ನಿರಂತರವಾಗಿ ಸುರಿತಾ ಇರೋದ್ರಿಂದ ಮಣ್ಣು ಸಡಿಲ ಆದಂಗೆನೂ ಆಗಾಗ ಗುಡ್ಡ ಕುಸಿತ ಆಗ್ತಾನೆ ಇರುತ್ತೆ. ಇದೆಲ್ಲದಕ್ಕೂ ಅವೈಜ್ಞಾನಿಕ ರಸ್ತೆ ನಿರ್ಮಾಣನೇ ಕಾರಣ ಅನ್ನೋದು ಸಾರ್ವಜನಿಕರ ಆಕ್ರೋಶ. ಸದ್ಯ ಈಗಾಗಲೇ ಸಂಚಾರಿ ಪೊಲೀಸರು ಅಲ್ಲೇ ಇದ್ದಾರೆ. ಯಾವಾಗ ಬೇಕಿದ್ರೂ ಏನಾದರೂ ಅನಾಹುತ ಆಗಬಹುದು ಅನ್ನುವಂಥ ಕಾರಣಕ್ಕೆ ವಾಹನ ಸವಾರರಿಗೆ ಎಚ್ಚರಿಸೋದಕ್ಕೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಮಂಗಳೂರು ಭಾಗದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಧಾರಾಕಾರ ಮಳೆಯಿಂದಾಗಿ ಮಂಗಳೂರಿನ ಕೆತ್ತಿಕಲ್ ಸಮೀಪದ ಗುಡ್ಡ ಪ್ರದೇಶ ಕ್ಷಣಕ್ಕೂ ಕುಸಿತಾ ಇದೆ. ಹೆದ್ದಾರಿಯ ಮೇಲೆಯೇ ಆ ಗುಡ್ಡ ಕುಸಿತವಾಗಿರುವಂತದ್ದು. ನಿನ್ನೆ ರಾತ್ರಿ ನಡೆದಂತಹ ದುರಂತ ಇದು. ನಿನ್ನೆ ಧಾರಾಕಾರವಾಗಿ ಮಂಗಳೂರು ಭಾಗದಲ್ಲಿ ಮಳೆ. ಮಂಗಳೂರು ಭಾಗದ ಮಳೆಯ ಅವಾಂತರ ಒಂದೆರಡಲ್ಲ, ಅನೇಕ ಪ್ರದೇಶಗಳಲ್ಲಿ ತಡೆಗೋಡೆ ಕುಸಿದಂತ ದುರಂತಗಳು ಸಂಭವಿಸಿದ್ರೆ ಕಳೆದ ಮಳೆಗಾಲದಲ್ಲಿ ಅಪಾಯದ ಕರೆಗಂಟೆಯನ್ನ ಬಾರಿಸ್ತಾ ಇದ್ದಂತ ವಾಮಂಜೂರು ಸಮೀಪದ ಕೆತ್ತಿಕಲ್ ಅನ್ನುವಂತಹ ಒಂದು ಗುಡ್ಡ ಪ್ರದೇಶ ಇಲ್ಲಿ ಹೆದ್ದಾರಿಯ ಕಾಮಗಾರಿ ಆಗ್ತಾ ಇದೆ. ಅವೈಜ್ಞಾನಿಕವಾಗಿ ಇಲ್ಲಿ ಗುಡ್ಡಗಳನ್ನ ಅಗೆದ ಪರಿಣಾಮದಿಂದಾಗಿ ಯಾವಾಗ ಬೇಕಾದ್ರೂ ಈ ಗುಡ್ಡ ಕುಸಿದು ಬೀಳಬಹುದು ಅನ್ನುವಂತ ಆತಂಕ ಆಯಿತು. ಇದೀಗ ಅದಕ್ಕೆ ಪೂರಕವಾಗಿ ನಿನ್ನೆ ಹೆದ್ದಾರಿ ಮೇಲೆಯೇ ಒಂದು ದೊಡ್ಡ ಪ್ರಮಾಣದ ಗುಡ್ಡ ಕುಸಿದು ಬಿದ್ದಿರುವಂತದ್ದು. ನಿನ್ನೆ ಇಲ್ಲೇ ವಾಹನ ಸಂಚಾರ ನಡೀತಾ ಇತ್ತು. ಆದ್ರೆ ಅದೃಷ್ಟವಶಾತ್ ತಡರಾತ್ರಿ ಒಂದು ಘಟನೆ ಸಂಭವಿಸಿದಂತ ಕಾರಣದಿಂದಾಗಿ ಯಾವುದೇ ವಾಹನಗಳಿಗೆ ಹಾನಿ ಆಗಿಲ್ಲ. ಆದ್ರೆ ಕೆಲವೇ ಕ್ಷಣಗಳಿಗೂ ಮುನ್ನ ಅನೇಕ ವಾಹನಗಳು ಇಲ್ಲಿ ಪಾಸ್ ಆಗಿತ್ತು. ಒಂದು ರಿಕ್ಷಾ ಕೂಡ ನಿನ್ನೆ ಒಂದು ವೈರಲ್ ವಿಡಿಯೋದಲ್ಲಿತ್ತು. ಆ ರಿಕ್ಷಾದ ಸಮೀಪದಲ್ಲೇ ಬಂದು ಗುಡ್ಡದ ಮಣ್ಣು ಬಂದು ಕುಸಿದಿರುವಂತದ್ದು ಒಂದು ದೊಡ್ಡ ಅನಾಹುತ ಅನ್ನುವಂಥದ್ದು ಕೂದಳಿಯ ಅಂತರದಲ್ಲಿ ತಪ್ಪಿ ಹೋಗಿರುವಂತದ್ದು. ಆದ್ರೆ ಈ ಅಪಾಯ ಅನಾಹುತ ಅನ್ನುವಂಥದ್ದು ಇಲ್ಲಿಗೆ ನಿಂತಿಲ್ಲ. ಮುಂದೆಯೂ ಕೂಡ ಈ ಒಂದು ಕೆತ್ತಿಕಲ್ ಗುಡ್ಡ ಪ್ರದೇಶದಲ್ಲಿ ಮತ್ತಷ್ಟು ಅನಾಹುತಗಳು, ಗುಡ್ಡ ಕುಸಿದಂತ ಅನಾಹುತಗಳು ಸಂಭವಿಸುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇದೊಂದು ಇಳಿಜಾರು ಪ್ರದೇಶ, ಹಾಗಾಗಿ ಕೆಳಭಾಗದಲ್ಲೂ ಕೂಡ ಸಾಕಷ್ಟು ಮನೆಗಳು ಇದೆ, ಮೇಲ್ಭಾಗದಲ್ಲೂ ಕೂಡ ಮನೆಗಳು ಇದೆ. ಆ ಮನೆಗಳು ಕೂಡ ಕುಸಿಯುವ ಭೀತಿ ಇದೆ. ತಾವು ದೃಶ್ಯದಲ್ಲಿ ಗಮನಿಸಬಹುದು ಯಾವ ಎಜ್ಜಲ್ಲಿ ಇದೆ ಅಂತ. ಅಲ್ಲಿ ಬೃಹದಾಕಾರದ ಮರಗಳು ಕೂಡ ಇರುವಂತದ್ದು. ಒಮ್ಮೆಲೆ ಧಾರಾಕಾರ ಮಳೆಯಾದರೆ ಅಥವಾ ಮೇಘ ಸ್ಫೋಟದಂತ ಪರಿಸ್ಥಿತಿ ನಿರ್ಮಾಣವಾದ್ರೆ ಆ ಬೆಟ್ಟದ ಮೇಲಿನಿಂದ ಹರಿದು ಬರುವಂತಹ ನೀರು ಕುಸಿದು ಬೀಳುವಂತಹ ಒಂದು ಆತಂಕ ಕೂಡ ಇರುವಂತದ್ದು. ಆ ಮೇಲ್ಭಾಗದಲ್ಲೂ ಕೂಡ ನೋಡಬಹುದು ಎಷ್ಟು ಡೇಂಜರಸ್ ಆಗಿದೆ. ಆಗಲೂ ಅದು ಕುಸಿಯುವಂತಹ ಒಂದು ಭೀತಿಯಲ್ಲಿದೆ. ಕಳೆದ ಬಾರಿ ಕೂಡ ಉಸ್ತುವಾರಿ ಸಚಿವ ಗುಂಡೂರಾವ್ ಸೇರಿದಂತೆ ಒಂದು ನಿಯೋಗ ಬಂದು ಇಲ್ಲಿ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿತ್ತು. ಇದು ಯಾವಾಗ ಬೇಕಾದ್ರೂ ಕುಸಿಯಬಹುದು ಅನ್ನುವಂತ ರೀತಿಯ ಒಂದು ಅಪಾಯದ ಮುನ್ಸೂಚನೆಯನ್ನ ಕೂಡ ನೀಡಲಾಗಿತ್ತು. ಈ ಮಳೆಗಾಲದ ಪ್ರಾರಂಭದಲ್ಲೇ ಈಗ ಗುಡ್ಡ ಕುಸಿಯುವಂತಹ ಒಂದು ಆತಂಕ ಇಲ್ಲಿ ನಿರ್ಮಾಣವಾಗಿದೆ. ಗುಡ್ಡ ಕುಸಿದಿದೆ ಕೂಡ. ಇನ್ನು ಮುಂದೆ ಹೋಗ್ತಾ ಇದ್ದು ರಾಷ್ಟ್ರೀಯ ಹೆದ್ದಾರಿ, ಅಲ್ಲೂ ಕೂಡ ಇದೇ ತರದ ವಾತಾವರಣ ಇದೆ. ಹಾಗಾಗಿ ಈ ಭಾಗದಲ್ಲಿ ಪ್ರಯಾಣಿಸುವಂತಹ ವಾಹನ ಸವಾರರು ಮತ್ತು ಸಾರ್ವಜನಿಕರು ಬಹಳ ಎಚ್ಚರಿಕೆಯನ್ನ ವಹಿಸಬೇಕಾಗಿದೆ. ಮತ್ತು ಜಿಲ್ಲಾಡಳಿತ ಈ ಒಂದು ಸಮಸ್ಯೆಗೆ ಏನಾದ್ರೂ ಪರಿಹಾರವನ್ನ ಕಂಡುಕೊಳ್ಳುವಲ್ಲಿ ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂತಹ ಸ್ಥಿತಿ ಕೂಡ ಸದ್ಯ ನಿರ್ಮಾಣ ಆಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರ್ ಜೊತೆ ಆದಿತ್ಯ TV5 ಮಂಗಳೂರು.